ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ಸ್ ಆ್ಯಂಡ್ ಮೀಲ್ಸ್. ನಮ್ಮ ಪುಟ್ಟ ಗಾರ್ಡನ್ನಲ್ಲಿ ಪಪ್ಪಾಯ ಆಗಿತ್ತು. ನಾವು ಯಾಕೆ ಟ್ಯೂಟಿ ಫ್ರೂಟಿನ ಟ್ರೈ ಮಾಡಬಾರ್ದು ಮನೆಯಲ್ಲೇ ಅಂದ್ಬಿಟ್ಟು ಒಂದು ಪಪ್ಪಾಯನ ತೊಗೊಂಡು ಬಂದ್ವಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆನೆಲ್ಲ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಥರ ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಕಟ್ ಮಾಡಿಕೊಂಡು ಸ್ಲೈಸಸ್ ಥರ ಚಿಕ್ಕ ಚಿಕ್ಕ ಪೀಸಸ್ನ ನಾವು ಮಾಡ್ಕೊಂಡ್ವಿ. ಇಲ್ಲಿ ಸಣ್ಣ ಸಣ್ಣದಾಗಿ ಬೀಜಗಳು ಇವಾಗ ತಾನೇ ಸ್ಟಾರ್ಟ್ ಆಗ್ತಾಯಿದೆ, ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಥರ ಎಲ್ಲ ಕಟ್ ಆದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ವಾಶ್ ಮಾಡಿಕೊಂಡು ನಾನು ಎಷ್ಟು ಕಪ್ಸ್ ಇದೆ ಅಂದ್ಬಿಟ್ಟು ಮೆಷರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಚೆಕ್ ಮಾಡ್ತಾಯಿದ್ದೀನಿ. ಒಂದು 5 ಕಪ್ಪು ಪಪ್ಪಾಯ ನಮಗೆ ಸಿಕ್ತು. ಸೊ ಇದಕ್ಕೆ ಬೇಕಾಗಿರುವಷ್ಟು ನೀರು, ಒಂದು 2-3 ಕಪ್ಪು ನೀರು ಹಾಕಿ ನಾನಿಲ್ಲಿ ಪಪ್ಪಾಯನ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಯಿಸ್ಕೊಬೇಕಾದ್ರೆ ತುಂಬ ಮೆತ್ತಗೆ ಬೇಯಿಸ್ಕೊಂಬೇಡಿ, ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮಾಗಿ ಗಟ್ಟಿಯಾಗಿರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಷ್ಟು ಮೀಡಿಯಮಾಗಿ ಗಟ್ಟಿಗಿದ್ರೆ ಸಾಕು. ಆ ಥರ ಬೇಯಿಸ್ಕೊಂಡು ಇಟ್ಕೊಳ್ಳಿ ಒಂದು ಕಡೆಗೆ. ಇಲ್ಲಿ 2 ಕಪ್ ಸಕ್ಕರೆ ಹಾಕ್ಕೊಂಡು 1 ಕಪ್ ನೀರು ಹಾಕಿ ನಾನು ಸಕ್ಕರೆನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಮೆಲ್ಟ್ ಮಾಡ್ಕೊಂಡ್ಮೇಲೆ ಪಪ್ಪಾಯನ ಹಾಕಿ ಒಂದು 5-6 ಮಿನಿಟ್ಸ್ ಹಾಕ್ಬಿಟ್ಟು ತೆಗೆದುಬಿಡಿ. ಯಾಕಂದರೆ ಜಾಸ್ತಿ ಸ್ವೀಟ್ ಕೆಲವ್ರಿಗೆ ಇಷ್ಟ ಅಂದರೆ ಓಕೆ, ನಾನು ಸ್ವಲ್ಪ ಕಮ್ಮಿ ಸ್ವೀಟ್ ಇರಲಿ ಅಂದ್ಬಿಟ್ಟು ಹಾಕಿ ತೆಗೆದ್ಬಿಟ್ಟು ಈ ರೀತಿ 3 ಪ್ಲೇಟಲ್ಲಿ ಡಿವೈಡ್ ಮಾಡಿಕೊಂಡು ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಟಿಶ್ಯೂ ಪೇಪರ್ನ ಇಟ್ಟು ಅಲ್ಲಿದ್ರ ಮೇಲೆ ನಾನು ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಸಕ್ಕರೆ ಪಾಕ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅದು ಸ್ವಲ್ಪ ಎಲ್ಲ ಹೀರ್ಕೊಳ್ಳಿ ಟಿಶ್ಯೂ ಪೇಪರ್, ಮತ್ತು ಗಾಳಿಗೆ ಸ್ವಲ್ಪ ಆರಲಿ ಅಂದ್ಬಿಟ್ಟು ನಾನು ಔಟ್ಸೈಡ್ ಇಟ್ಟಿದ್ದೆ. ಅದಾದಮೇಲೆ ನಾನು ಇದನ್ನು ಸ್ಟೋರ್ ಮಾಡೋದಕ್ಕೆ ಗಾಜಿನ ಡಬ್ಬನ ತೊಗೊಂಡು ಗಾಜಿನ ಗ್ಲಾಸು ಡಬ್ಬಲ್ಲಿ ಹಾಕಿ ಅದನ್ನು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.